ಇವತ್ತು ನಮ್ಮ ಹನ್ನೊಂದಿತ್ತು ಕಾಲ ಸಿನಿಮಾದ ನಿರ್ಮಾಪಕರು ಸುರೇಶ್ ಗೌಡರು ಈ ಕಾರ್ಯಕ್ರಮ ಏನು ಮಾಡ್ತಿದ್ದೀವಲ್ವ, ಇದಕ್ಕೆ ಫಸ್ಟು ಅಂದರೆ ನಮ್ಮ ಚೇತನ್ ಗೌಡರು ನಮ್ಮ ಜೊತೆ ಆದಮೇಲೆ ಎರಡನೇದು ಒಂದು ನಾವು ನಿಮ್ಮ ಜೊತೆ ಇರ್ತೀವಿ ಅಂತೇಳಿ ಅವತ್ತು ಚೇತನ್ ಗೌಡ್ರು ಆಗಿದ್ದು ಎರಡನೇದು ನಮ್ಮ ಜೊತೆ ಕೈ ಜೋಡಿಸ್ತವ್ರು ನಮ್ಮ ಸುರೇಶ್ ಗೌಡರು. ಸುರೇಶಣ್ಣ, ನಿಮ್ಮ ಒಂದು ಮೆಟ್ಲು ಇಲ್ಲಿವರೆಗೂ ಬಂದಿದೆ, ನೀವು ಹಾಕ್ಕೊಟ್ಟಿರೋದು ಎಲ್ಲ ಹತ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ಎಲ್ಲ ಪ್ಲೇಯರ್ಸ್ ಆಗ್ಬೋದು, ಕ್ಯಾಪ್ಟನ್ಸ್ ಆಗ್ಬೋದು, ಬ್ರ್ಯಾಂಡ್ ಅಂಬಾಸಿಡರ್ಸ್ ಆಗ್ಬೋದು, ಎಲ್ಲರೂ ಎಲ್ಲ ಒಂದೊಂದು ಸ್ಟೆಪ್ಪು ಇಂಪಾರ್ಟೆಂಟ್ ಆಗಿದೆ ನಮ್ಮ ಲೈಫಲ್ಲಿ. ಈ ಒಂದು ನಿಮ್ಮ ಒಂದು ಏನಂತಾರೆ ನೀವು ಹಾಕಿರೋ ಸ್ಟೆಪ್ಪು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಫಸ್ಟ್ ಸೀಸನ್ ಇದು, ಸೆಕೆಂಡು, ಥರ್ಡು, ಫೋರ್ತು ಎಲ್ಲರೂ ಬರ್ತಾರೆ. ಈಗ ಆಲ್ರೆಡಿ ನನಗೆ ಅದು ಹೇಳಿದ್ನಲ್ಲ, ನಾನು ಲಾಂಚ್ ಆದಮೇಲೆ ಈಗ 3-4 ಡೇಸ್ ಹಿಂದೆವರೆಗೂ 3-4 ಟೀಮ್ ಬೇಕು ಅಂತ ಬಂದರು, ನಾವು ಕೊಡೋಕ್ಕಾಗಿಲ್ಲ. ಕಾರಣ ಏನಂದರೆ ಆಲ್ರೆಡಿ ಎಲ್ಲ ಪ್ರಾಕ್ಟೀಸ್ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ಅಂದರೆ ಹೇಳ್ತಿರಲ್ಲ, ಪಬ್ಲಿಸಿಟಿ ನೋಡಿ ಎಲ್ಲ ಆದಮೇಲೆ ಬರೋದು ಬೇರೆ. ಎಲ್ಲರಿಗೂ ಮುಂಚೆ ನೀವು ಇನ್ನೂ ನಾವೇನೊಂದು ಮಾಡ್ತೀವಿ ಅಂದಾಗ ಜೊತೆ ನಿಂತ್ರಿ. ಥ್ಯಾಂಕ್ ಯು. ಒಂದೆರಡು ಮಾತು. ಎಲ್ರಿಗೂ ನಮಸ್ತೆ. ನವರ ಸಂಸಾರಿಂದ ಫೀಮೇಲ್ದು ಒಂದು ಕಬಡ್ಡಿ ಟೂರ್ನಿಮೆಂಟ್ ಮಾಡ್ತೀನಿ ಅಂತ ಕೇಳ್ಕೊಂಡಾಗ ಈ ಥರ ಚೇತನ್ ಗೌಡರು ಎಸ್ ಅಂತ ಹೇಳಿದ್ದಾರೆ, ನೀವು ಒಂದು ಟೀಮನ್ನು ತಗೋಬೇಕು ಅಂತ ಹೇಳಿದಾಗ ಆಯಿತು ಮಾಡಿ ನವರ ಸಂಸಾರ, ನಾವು ನಿಮ್ಮ ಜೊತೆಗೆ ಇರ್ತೀವಿ. ಕಬಡ್ಡಿ ಟೂರ್ನಿಮೆಂಟನ್ನು ಫೀಮೇಲ್ಗಂತೂ ಮಾಡೋದು ತುಂಬ ಇಷ್ಟ. ಇಂಥ ಕ್ರೀಡೆಗಳು ನಾವು ಆಲೇ ಎಷ್ಟೋ ಒಂದು 20 ವರ್ಷ ಹಿಂದೆ ನೋಡಿರೋದು, ಈಗ ನೀವು ಮಾಡಿ ತುಂಬ ಒಳ್ಳೆಯದಾಗುತ್ತೆ, ಇದರ ಸಕ್ಸಸ್ ಅಂತೂ ಹಾಗೆ ಆಗ್ತೀರ ಅಂತ ನವರ ಸಂಸಾರಿಗೆ ನಾವು ಚೇತನ್ ಗೌಡರು ಸುಮಾರು ಎಲ್ಲ ಇನ್ನೆಲ್ಲ ಸ್ನೇಹಿತರು ಎಲ್ಲರೂ ಸಪೋರ್ಟಾಗಿ ನಿಂತ್ಕೊಂಡು ಮಾಡಿ ನಾವು ಇದೀವಿ ಅಂತ ಹೇಳಿದ್ದೀವಿ. ಅದಕ್ಕೆ ಇವತ್ತು ಕಬಡ್ಡಿ ಟೂರ್ನಿಮೆಂಟು 5-6ನೇ ತಾರೀಕು ಟೂರ್ನಿಮೆಂಟ್ ಇದೆ. ಟೂರ್ನಿಮೆಂಟ್ ಯಾರ ಗೆಲ್ಲಿ ಬಿಡಲಿ, ಒಟ್ಟಿನಲ್ಲಿ ನಮ್ಮ ಹೆಣ್ಮಕ್ಳಂತೂ ಸೇಫಾಗಿ ಮನೆಗೆ ಹೋಗ್ಬೇಕು. ಯಾರು ನಮ್ಗೆ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳ್ಬಾರ್ದು. ನಾವು ಸಾಯಿಗೋಡ್ ಪ್ಯಾಲೇಸ್ ಥರ ನಾವೇ ಗೆಲ್ತೀವಿ ಅಂತ ಹೇಳಲ್ಲ. ನಾವು ಗೆಲ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಸೇಫಾಗಿ ಮನೆಗೆ ಹೋಗೋಣ, ಸೇಫಾಗಿ ಗೇಮ್ ಆಡೋಣ. ಹಾಂ, ನಮ್ಮದು RCB ಟೀಮ್ ಗೊತ್ತಾ ಸರವಣ ಸರ್? ನಾವು ಇನ್ನೂ ಘೋಷಣೆ ಮಾಡಿಲ್ಲ, 5ನೇ ತಾರೀಕು ಘೋಷಣೆ ಮಾಡ್ತೀವಿ. RCB ಟೀಮ್ ಇದ್ದಾಗ ನಮ್ಮದು ನೋಡಿ ಕಳಿಬೇಕಾರೆ, ನೋಡಿ ಒಂಥರ ಮಕ್ಕಳುಗಳು ನೋಡಿಬೇಕಾರೆ ಹೆಂಗಿದೆ, ಯಾವ ಥರ ಕಲರ್ ಆಗಿದ್ದಾರೆ ಅಂತ. ನಾವೆಲ್ಲಕ್ಕೂ ರೆಡಿ ಸರ್, ನೀವೇನು ಹೇಳ್ತೀರ ಅದಕ್ಕೆ ನಾವು ಪಕ್ಕದಲ್ಲಿ ಬಂದು ಕುತ್ಕೊತೀವಿ, ಬನ್ನಿ ಸರ್ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ಮಾಡಿ ಅಂತ. ಅದೇ ಥರ ಖಂಡಿತ ಎಲ್ಲ ಟೀಮ್ಗೂ ಒಳ್ಳೇದಾಗಲಿ, ಎಲ್ಲರೂ ಸೇಫಾಗಿ ಆಡಿ. ಅದರಲ್ಲೂ ಹೆಣ್ಮಕ್ಳು ವಿಶೇಷವಾಗಿ ನೀಟಾಗಿ ಸೇಫಾಗಿ ಆಡಬೇಕು. ಕಬಡ್ಡಿ ಅಂದ್ರೇ ಭಯ, ಎಲ್ಲರಿಗೂ ಭಯ ಆಗುತ್ತೆ. ಅವ್ರ ತಂದೆ ತಾಯಿಗಳೆಲ್ಲ ಭಯದಲ್ಲೇ ಕಳಿಸ್ತಾರೆ, ಕಬಡ್ಡಿ ಹೆಂಗಪ್ಪ ಏನಪ್ಪ ಅಂತ ಅಂದ್ಕೊಂಡು. ಅದಕ್ಕೆ ದಯವಿಟ್ಟು ಸೇಫಾಗಿ ಆಡಲಿ, ಎಲ್ಲರೂ ಸೇಫಾಗಿ ಆಡಿ ಮನೆಗೆ ಹೋಗಿ ಒಳ್ಳೇದಾಗಲಿ. ಹಾಗೆಯೇ ನಮ್ಮ 10ನೇ ತಾರೀಕು ನಮ್ಮ ಸ್ನೇಹಿತರು ವಾಮನ ಸಿನಿಮಾ ಬರ್ತಾಯಿದೆ. ಖಂಡಿತ ದರ್ಶನ್ ಸರ್ ಹೆಂಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಅದೇ ಥರ ನೀವು ಸಪೋರ್ಟ್ ಮಾಡಬೇಕು ಈ ಸಿನಿಮಾಗೆ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆಯೇ ನಮ್ಮದು 11 ಕಾಲ ವಿನಯ್ ಸರ್ ಹತ್ರ ಮಾತಾಡಿದ್ದೀನಿ. ನಾಳೆ ಇಲ್ಲ ನಾಡಿದ್ದು ರಾಘಣ್ಣವರು ಡೇಟ್ ಅನೌನ್ಸ್ ಮಾಡ್ತಾರೆ. ಎಲ್ಲ ಪ್ರೆಸ್ ಮೀಟ್ ಕರೆದ್ಬಿಟ್ಟು ರಾಘಣ್ಣ ನಾನೇ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಫೋನಲ್ಲೂ. ವಿನಯ್ ಸರ್ ಇವತ್ತು ಮಾತಾಡಿದ್ದೀನಿ ಸರ್ ಅಂತ, ಅವ್ರು ಶೂಟಿಂಗಲ್ಲಿದ್ದಾರೆ. ಇನ್ನೊಂದು 2-3 ಡೇಸಲ್ಲಿ ನಮ್ಮ ಸಿನಿಮಾನ ಡೇಟ್ ಅನೌನ್ಸ್ ಮಾಡ್ತೀವಿ. ನಮ್ಮ ಸಿನಿಮಾಗೂ ಇದೇ ಥರ ಸಪೋರ್ಟ್ ಮಾಡಿ. ಎಲ್ಲ ಸಿನಿಮಾ ಪ್ರತಿ ಸ್ನೇಹಿತರು ಯಾರೇ ಸಿನಿಮಾ ಮಾಡ್ತಾಯಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ನಮ್ಮ ಸರವಣ ಸರ್ದು ಮಲ್ಲೇಶ್ವರಮಲ್ಲಿ 10ನೇ ತಾರೀಕು ಒಂದು ಹೊಸ ಬ್ರ್ಯಾಂಚ್ ಓಪನ್ ಆಗ್ತಾಯಿದೆ. ಖಂಡಿತ 10ನೇ ತಾರೀಕು ಹೋಗಿಲ್ಲ ಅಂದ್ರೆ ಪರವಾಗಿಲ್ಲ, ಯಾವ ಥರ ಹೋಗಿ ಅವ್ರ ಅಂಗಡಿಯಲ್ಲೇ ವ್ಯಾಪಾರ ಮಾಡಿ. ನೀವು ಹೋಗಿ ನಮ್ಮ ಕಬಡ್ಡಿ ಟೂರ್ನಿಮೆಂಟಲ್ಲಿ ಅಂತೇಳಿ ಡಿಸ್ಕೌಂಟ್ ಮಾಡಿಸ್ಕೊಳ್ತಾರೆ. ಇಲ್ಲ ನನಗೆ ಹೇಳಿ, ನಾನೇ ಕರ್ಕೊಂಡು ನಿಮ್ಗೆ ಡಿಸ್ಕೌಂಟ್ ಮಾಡಿಸ್ಕೊಡ್ತೀನಿ. ಹಾಂ, ಮಾಡ್ತಾನೆ ಸರವಣ ಸರ್, ಮಾಡಿ ಸರ್, ದೇವರು ಶಕ್ತಿ ಕೊಟ್ಟವನೇ. ನೋಡಿ ನಮ್ಮ ಹೆಣ್ಮಕ್ಳಿಗೆ ಒಡವೆ ಅಂದರೆ ಪ್ರಾಣ, ಹೆಣ್ಮಕ್ಳಿಗೆ ನೀವು ಮಾಡಿಕೊಡಿ ಸರ್, ಎಲ್ಲೂ ಆಗಲ್ಲ ಸರ್. ಹಾಂ, 65-70 ವರ್ಷ ನಮ್ಮ ಹೆಣ್ಮಕ್ಳಿಗೆ ಬದುಕಬೇಕು ಅಂದರೆ ನೀವು ಒಡವೆ ಕೊಡಿ, ಇದಂತೂ ಕನ್ಫರ್ಮು. ಯಾರೇ ಒಡವೆ ಅಂಗಡಿಗೆ ಹೋಗಿ ಹೆಣ್ಮಕ್ಳು ಕೇಳಿ, ನಾವು 60 ವರ್ಷ ಬದುಕಬೇಕು ಬಡೋ ಸರ್ ಅಂತಾನೆ. ಹಾಂ, ಒಳ್ಳೇದಾಗುತ್ತೆ ಸರ್, ಎಲ್ಲರಿಗೂ ಮಾಡಿಕೊಡಿ. ನಮ್ಮ ಹೆಸ್ರು ಹೇಳಿ ಕೊಡ್ತಾರೆ ಸರ್. ಸಾಲ ನನ್ಗೆ ಕೊಡಿ ಸರ್, ನಾನು ತೀರಿಸ್ತೀನಿ. ಒಡವೆ ಕೊಡಿ ಸರ್ ಹೆಣ್ಮಕ್ಳುಗಳಿಗೆ. ಥ್ಯಾಂಕ್ ಯು ಎಲ್ರಿಗೂ. ನಾನು ಏನು ಜಾಸ್ತಿ ಮಾತಾಡಬಾರ್ದು ಅಂದ್ಕಡೆ ಸರವಣ ಸರ್ ನಾನು ಎಲ್ಲ ಮಾತಾಡ್ಬಿಟ್ರು, ಅದಕ್ಕೆ ನಾನು ಸುಮ್ಮನೆ ಅದೇ. ಥ್ಯಾಂಕ್ ಯು ಸರ್. ಏನು ಸರ್? ಹಾಂ, ನಾನು 100 ವರ್ಷ ಇರ್ತೀನಿ ಸರ್. ನಾನು ಏನು ಸರ್, ಯಾಕೆ ಸರ್ 60 ವರ್ಷ ಇರಬೇಕು? ನಾವೇನು ಮಾಡಿದ್ದೀವಿ? ಇನ್ನು ಕಬಡ್ಡಿಗಳು ಮಾಡ್ಸೋಣ ಇರಿ ಸರ್, ಇನ್ನೂ ಆ ಕ್ರೀಡೆಗಳು ಮಾಡ್ಸೋಣ. ಹಾಂ, ನಾವು ಜನಸೇವೆ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೀವಿ. ಖಂಡಿತ ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಂ, ಏನು ಸರ್? ರಾಶಿ ಯಾವುದು ಗೊತ್ತಿಲ್ಲ ಸರ್. ಹೌದು, ಕುಂಭರಾಶಿ. ಏನೋ ನಿಮ್ಮ ಅಂಗಡಿಲಿ ವಿಶೇಷವಾಗಿ ಏನೋ ಕೊಡ್ತೀರಾ ಸರ್ ಕುಂಭರಾಶಿಯವ್ರಿಗೆ? ಏನಾರ ಹೂ ಅಂದರೆ ನಾಳೆಗೆ ಅಲ್ಲಿ ಬಂದು ಹೋಗ್ತೀವಿ ಸುಮ್ಮನೆ.
ನೋಡಿ ಸರ್, ನಮ್ಮ ನಾಗರಬಾವಿಲಿ ಇದೆ ಸರ್ ನಿಮ್ಮ ಬ್ರಾಂಚು, ಅಲ್ಲೇನೆ. ಸರಿ, ಥ್ಯಾಂಕ್ ಯು ಎಲ್ರಿಗೂ. ನವರಸನ್ ಸರ್ ತುಂಬ ಒಳ್ಳೇದಾಯಿತು. ನಾನು ನವರಸನ್ ಸರ್ಗೆ ಇಷ್ಟು ಹೇಳೋದು, ಸರ್ ನೀವು ಮಾಡ್ತಾ ಇರೋದನ್ನ ಕಂಟಿನ್ಯೂ ಆಗಿ ಮುಂದುವರ್ಸ್ಕೊಂಡು ಹೋಗಿ, ಒಳ್ಳೇದಾಗೇ ಆಗುತ್ತೆ. ನಮ್ಮ ಥರ ಸ್ನೇಹಿತರು ತುಂಬ ಜನ ನಿಮ್ಗೆ ಸಿಗ್ತಾರೆ, ಒಳ್ಳೊಳ್ಳೆ ಆಪರ್ಚುನಿಟಿ ಕೊಡ್ತೀರಾ, ಎಲ್ರಿಗೂ ಒಂದು ಪೀಡೆ ಅನ್ನೋದನ್ನ ಮುಂದೆ ತರ್ತಾ ಇದ್ದೀರಾ. ಒಳ್ಳೇದಾಗಲಿ ನವರಸನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್ ಎಲ್ಲರೂ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.